Hey guys, welcome back to my YouTube channel. ಫಸ್ಟ್ಲಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಸೊ ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನಗೆ ಕಲರ್ಸ್ ತುಂಬೋದಕ್ಕೆ ನನ್ನ ತಮ್ಮ ಮತ್ತು ನನ್ನ ತಂಗಿ ಹೆಲ್ಪ್ ಮಾಡಿದ್ರು. ನೆನ್ನೆದೆಲ್ಲ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರ, ಅದು ಆಲ್ರೆಡಿ ಅಪ್ಲೋಡ್ ಆಗಿದೆ ಪ್ರಿಪ್ರೇಷನ್ ವ್ಲಾಗು. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ, ಇಲ್ಲಿ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ಈ ರೀತಿ ಫೈನಲ್ ಲುಕ್ ಕಾಣ್ತಿತ್ತು ರಂಗೋಲಿ, ತುಂಬ ಚೆನ್ನಾಗಿ ಬಂತು. ರಂಗೋಲಿ ಎಲ್ಲ ಹಾಕಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಬರೋದ್ರೊಳಗೆ ನಮ್ಮಪ್ಪ ಇಲ್ಲಿ ಅಭಿಷೇಕಕ್ಕೆ ರೆಡಿ ಮಾಡ್ತಿದ್ರು ತೀರ್ಥಾಗೆ. ಅದಾದಮೇಲೆ ಕಳಶ ಎಲ್ಲ ಕೂರಿಸ್ದೆ. ಕಳಶ ಎಲ್ಲ ಕೂರಿಸೋ ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಮ್ಮಪ್ಪ ಹೂವಿನ ಹಾರ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ಲಕ್ಷ್ಮಿಗೆ ಮೇಯ್ನ್ ಮುಖ್ಯವಾದದ್ದು ಕನಕಾಂಬ್ರ. ಸೊ ಕನಕಾಂಬ್ರ ಹಾಕಬೇಕು, ಅದಕ್ಕೋಸ್ಕರ ಕನಕಾಂಬ್ರದ್ದು ಒಂದು ಹಾರ ಹಾಕ್ತಿದ್ವಿ. ಆ್ಯಂಡ್ ಈ ರೀತಿಯಾಗಿ ಫೈನಲ್ ಲುಕ್ ಕಾಣ್ತಿತ್ತು ನಮ್ಮ ಮನೆ ಲಕ್ಷ್ಮಿ. ಅದಾದಮೇಲೆ ನಾವು ಕೆಳಗಡೆ ಬಂದುಬಿಟ್ಟು ಫ್ರೂಟ್ಸು, ಸ್ವೀಟ್ಸು, ಎಲೆ, ಅಡಿಕೆ, ಬಾಗಿನ ಎಲ್ಲ ರೆಡಿ ಮಾಡಿದ್ವಲ್ಲ, ಸೊ ಅದನ್ನೆಲ್ಲ ಇಡ್ತಿದ್ದೆ ಇಲ್ಲಿ ನೋಡಿ. ಕಂಪ್ಲೀಟ್ ಎಲ್ಲ ಅರೇಂಜ್ ಆದಮೇಲೆ ಇವಾಗ ಬಂದುಬಿಟ್ಟು ನಾನು ದಾರಕ್ಕೆ ಅರಿಶಿನ ಎಲ್ಲ ಉಜ್ಜಿ, ಅದು ಒಂದು ಅರಿಶಿನದ ದಾರ ಕಟ್ತಾರಲ್ಲ, ಹೂವು ಎಲ್ಲ ಹಾಕ್ಬಿಟ್ಟು, ಸೊ ಅದನ್ನೆಲ್ಲ ಅರೇಂಜ್ ಮಾಡ್ತಿದ್ದೆ, ಎಲ್ಲರೂ ಕಟ್ಕೊಳ್ಳಿ ಅಂತ ಹೇಳಿಬಿಟ್ಟು. ಮಾಡಿ ಇನ್ನೊಂದು ಕಟ್ಟಕ್ಕೆ ಬಿರಿನ ನೀಟಾಗೆಲ್ಲ ಅರೇಂಜ್ ಆದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಈ ವರ್ಷ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಯಾವುದೇ ಥರ ಅಡೆತಡೆ ಇಲ್ಲದೆ, ಅಂದರೆ ಲೈಕ್ ಟೈಮ್ ಆಗೋಗುತ್ತೆ ಅಂತ ಹೇಳಿ ಯಾವುದೇ ಥರ ಗಾಬರಿ ಮಾಡಿಕೊಳ್ದೆ ನೀಟಾಗಿ ನಿಧಾನಕ್ಕೆ ಟೈಮ್ ಸರಿಯಾಗಿ ಪೂಜೆನ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಈ ವರ್ಷ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ.
ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಕೊಟ್ಟು ನಾವು ಕೈಗೆ ದಾರ ಎಲ್ಲ ಕಟ್ಕೊಂಡು ನಮ್ಮಮ್ಮ ಮನೆ ಅಂದರೆ ದೊಡ್ಡಮ್ಮ ಮನೆ ಹತ್ರ ಹೋಗಿ ಅಲ್ಲಿ ನಮ್ಮ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಮನೆಗೆ ಬಂದೆ. ಬಿಕಾಸ್ ನಾಳೆ ಶ್ರಾವಣ ಶನಿವಾರ ಇದ್ದಿದ್ದರಿಂದ ನೆಕ್ಸ್ಟ್ ಡೇ ಸೊ ಇದಕ್ಕೆ ಬೇಳೆ ಸಾಂಬಾರು ಮಾಡಬೇಕಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಇದ್ಕೊಂಡು ಕೂತಿದ್ದೆ. ಆ್ಯಂಡ್ 11:30 ಮೇಲೆ ಎಲ್ಲರಿಗೂ ಹೋಗಿ ಅರ್ಶಿನ ಕುಂಕುಮ ಕರೆದು ನಾವು ಹೋಗಿ ಹಂಗೆ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ. ಆ್ಯಂಡ್ ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಸ್ಯಾರಿಲಿ ಅಂತ. ಥ್ಯಾಂಕ್ ಯು ಆಲ್ ಎಲ್ರಿಗೂ. ಆ್ಯಂಡ್ ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಆ್ಯಂಡ್ ಅದೆಲ್ಲ ಆದಮೇಲೆ ಮತ್ತೊಂದು ಸರಿ ಲಕ್ಷ್ಮಿಗೆ ಆರತಿನ ಮಾಡಿ ದೇವ್ರನ್ನ ಕದಲಿಸ್ತೀವಿ. ಅಂದರೆ ನಾವು ಒಂದೇ ದಿನ ಕೂರಿಸೋದು, 3 ದಿನ ಕೂರಿಸಲ್ಲ. ಸೊ ಅದಕ್ಕೋಸ್ಕರನೇ ಟೈಮ್ ನೋಡಿಕೊಂಡು ಲಕ್ಷ್ಮಿನ ಕದಲಿಸ್ತೀವಿ. ಆ್ಯಂಡ್ ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಇವತ್ತು ಶ್ರಾವಣ ಶನಿವಾರ. ಸೊ ನಾವು ಹಬ್ಬ ಮಾಡ್ತೀವಿ ಇವತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಇದ್ದು ಸ್ನಾನ ಗಿನ ಎಲ್ಲ ಮಾಡಿ ಇದನ್ನೆಲ್ಲ ತೆಗಿಬೇಕು ಇವಾಗ. ಲೈಕ್ ಮನಸ್ಸಿಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಬಿಕಾಸ್ ನಾನು ಅಷ್ಟು ಇಷ್ಟಪಟ್ಟು ನೀಟಾಗಿ ಅಲಂಕಾರ ಎಲ್ಲ ಮಾಡಿರ್ತೀವಿ ನೀಟಾಗಿ. ಬಟ್ ಇವತ್ತು ಅದನ್ನ ತೆಗಿಬೇಕು ಅಂದಾಗ ಬೇಜಾರಾಗುತ್ತೆ. ಬಟ್ ಅದು ಮಾಡಲೇಬೇಕು, ಬೇರೆ ವಿಧಿ ಇಲ್ಲ, ತೆಗಿಲೇಬೇಕು. ಆ್ಯಂಡ್ ಈ ಎಲೆ ಸೊಪ್ಪು ಇದೆಲ್ಲ ಏನಿದೆ ಹೋಗಲೆಲ್ಲ ಇದನ್ನೆಲ್ಲ ನೀರಿಗೆ ಹಾಕ್ತಾರೆ. ಆ ನೀರೂ ಕೂಡ ಹಸ್ರು ಗಿಡದ ಮೇಲೆ ಹಾಕ್ತೀವಿ. ಆ್ಯಂಡ್ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಮತ್ತೆ ರೆಡಿ ಆಗಿಬಿಟ್ಟು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ. ಬಿಕಾಸ್ ಇವತ್ತು ಶ್ರಾವಣ ಶನಿವಾರ ಹಬ್ಬ ಮಾಡಬೇಕಲ್ಲ. ಸೊ ಆ್ಯಂಡ್ ಇವತ್ತು ರಕ್ಷಾಬಂಧನ ಕೂಡ. ಆ್ಯಂಡ್ ಸೊ ಇವಾಗ ನಾವು ಹೋಗ್ತಿರೋದು ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ ಮತ್ತು ಐಶು ಮತ್ತು ಮನೋಜ್, ನಾವು 5 ಜನ ಹೋಗ್ತಿರೋದು. ನಮ್ಮ ಮನೆ ದೇವರು ಬಂದುಬಿಟ್ಟು ಆಂಜನೇಯ ಬನ್ನಿಮಂಗ್ಲ ಹತ್ರ ಇದೆ, ದೊಡ್ಡಬಳ್ಳಾಪುರ ಸೈಡು. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಎಡೆ ಎಲ್ಲ ಹಾಕಿದ್ವಿ. ಆ್ಯಂಡ್ ನಮ್ಮಮ್ಮನ ಇಲ್ಲಿ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಅವರು ನಿನ್ನೆನೂ ಅಡುಗೆ ಮಾಡ್ತಿದ್ರು, ಇವತ್ತು ಅಡುಗೆ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಸೊ ಅದಕ್ಕೆ ಆ್ಯಂಡ್ ಊಟ ಎಲ್ಲ ಮಾಡಿದ್ಮೇಲೆ ನಾನು ಸುಮಾರು ಲೈಕ್ 1 ಇಯರಿಂದ ನಾನು ಮುದ್ದೆಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊತಾನೆ ಇದ್ದೆ. ಬಟ್ ಆಗಿರಲಿಲ್ಲ. ಆ್ಯಂಡ್ ಇವತ್ತು ಹೋದೆ. ಸಿಕ್ಕಾಪಟ್ಟೆ ಬ್ಲೆಸ್ಸಿಂಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್ ಬಾಯ್.